ಮತದಾರರ ಕರಡು ಪಟ್ಟಿ ಇವತ್ತು ಪ್ರಕಟ ಆಗತ್ತೆ. ಸೊ 24th ಆಗಸ್ಟ್ 24th ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಇವತ್ತು 24th ಅಲ್ವಾ, ಸೊ ಆ ಕಾರಣಕ್ಕಾಗಿ ವಿಶೇಷ ಸಮಗ್ರ ಪರಿಷ್ಕರಣೆ ಭಾಗವಾಗಿ ರಾಜ್ಯದ ಕರಡು ಮತದಾರ ಪಟ್ಟಿಯು ಆಗಸ್ಟ್ 24ರ ಸೋಮವಾರ ಪ್ರಕಟ ಆಗ್ತಾ ಇದೆ ಅಂತ ಈ ಹಿಂದೆ ತಿಳಿಸಲಾಗಿತ್ತು. ರಾಜ್ಯದ ಒಟ್ಟು 5.54 ಕೋಟಿ ಮತದಾರರ ಪೈಕಿ 4.46 ಕೋಟಿ ಮತದಾರರ ಹೆಸರಷ್ಟೇ ಕರಡು ಮತದಾರರ ಪಟ್ಟಿಯಲ್ಲಿ ಇರಲಿದೆ ಅಂತ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಮೂಲಗಳು ತಿಳಿಸಿದೆ. ಆಮೇಲೆ SIR ಭಾಗವಾಗಿ ರಾಜ್ಯದ ಎಲ್ಲ ಮತದಾರರ ವಿವರ ಪೌರತ್ವವನ್ನು ಪರಿಶೀಲನೆಗೆ ಒಳಪಡಿಸಲಾಗಿತ್ತು. ಮೊದಲ ಹಂತದಲ್ಲಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿತ್ತು. 2026ರ ಮತದಾರರ ವಿವರ ಮತ್ತು 2022ರ ಮತದಾರರ ವಿವರಗಳನ್ನು ಭರ್ತಿ ಮಾಡಿ ಮತದಾರರು ಸಲ್ಲಿಸಬೇಕಿತ್ತು. ಈ ಹಂತದಲ್ಲಿ 1.8 ಕೋಟಿ ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿದಿದ್ದಾರೆ. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಪತ್ತೆ ಆಗಿಲ್ಲ ಅಂತ 15.17 ಲಕ್ಷ ಸ್ಥಳಾಂತರ ಅಂತ 65.45 ಲಕ್ಷ ಮೃತ ಅಂತ 16.39 ಲಕ್ಷ ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿ ಅಂತ 7.9 ಲಕ್ಷ ಹಾಗೂ ಗಣತಿ ನಮೂನೆಗೆ ಸಹಿ ಮಾಡಿಲ್ಲ ಅಂತ 3.83 ಲಕ್ಷ ಮತದಾರರನ್ನ ವರ್ಗೀಕರಿಸಲಾಗಿತ್ತು. ಈ ಮತದಾರರ ಗಣತಿ ನಮೂನೆ ಸಲ್ಲಿಕೆ ಆಗದೇ ಇರುವ ಕಾರಣಕ್ಕೆ ಇವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ. ಸೊ ಈ ಮತದಾರರು ಹೊಸದಾಗಿ ನೋಂದಣಿ ಮಾಡಿಸೋದಕ್ಕೆ ಅರ್ಜಿ ಸಂಖ್ಯೆ 6 ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬೇಕಾಗಿದೆ. ಅಧಿಕಾರಿಗಳ ಪರಿಶೀಲನೆ ನಂತರ ಆ ಮತದಾರರ ಪೌರತ್ವ ದೃಢಪಟ್ಟರಷ್ಟೇನೆ ಅವರ ಹೆಸರುಗಳನ್ನು ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲಾಗತ್ತೆ ಅಂತ. ಸೊ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹೆಸರು ಏನಾದರೂ ಬಿಟ್ಟು ಹೋಗಿತ್ತು ಅಂತ ಅಂದರೆ ಅದಕ್ಕೆ ಇನ್ನೂ ದಾಖಲೆಗಳೆಲ್ಲ ಏನಾದರೂ ಬೇಕಾಗಿದೆಯಾ, ಯಾಕೆ ಬಿಟ್ಟು ಹೋಗಿದೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ಆ ಸಬ್ಮಿಟ್ ಮಾಡೋದಕ್ಕೂ ಕೂಡ ಟೈಮ್ ನಿಗದಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಹೆಸರುಗಳಿಗಿಲ್ಲ ಅಂತಂದರೆ ಅದನ್ನು ಒಂಚೂರು ಗಮನ ಹರಿಸ್ಕೊಂಡು ಮಾಡೋದು ಬೆಟರ್.